ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಗ ಎಂಬ ಶಬ್ದ ವಿಸ್ತಾರವಾದ ಅರ್ಥವುಳ್ಳಂಥದ್ದು. ಯುಜ್ಯತೆ ಅನೇನ ಇತಿ ಯೋಗಃ. ಇದು ಯೋಗ ಶಬ್ದದ ವ್ಯುತ್ಪತ್ತಿ. ಯೋಗಃ ಚಿತ್ತ ವೃತ್ತಿ ನಿರೋಧಃ. ಇದು ಪತಂಜಲಿಯ ಯೋಗ ಸೂತ್ರದಲ್ಲಿ ಬರುವಂತಹ ವಾಕ್ಯ. ಮನಃ ಪ್ರಶಮನೋಪಾಯಃ ಯೋಗ ಇತ್ಯಭಿಧೀಯತೆ. ಯೋಗ ವಾಸಿಷ್ಠ. ಸಮತ್ವಂ ಯೋಗ ಉಚ್ಯತೆ ಮತ್ತು ಯೋಗಃ ಕರ್ಮಸು ಕೌಶಲಂ. ಭಗವದ್ಗೀತೆ. ಯೋಗಃ ಸಮಾಧಿ. ಯೋಗಸೂತ್ರಕ್ಕೆ ವ್ಯಾಸಭಾಷ್ಯ. ಸಮಾಧಿ ಶಬ್ದದ ನಿರೂಪಣೆ. ಸಮ ಪ್ಲಸ್ ಅಧಿ. ಸಮಾಧಿ ಸಮತಾವಸ್ಥಾ ಜೀವಾತ್ಮ ಪರಮಾತ್ಮನೋಃ ಎಂದು ಯೋಗ ತತ್ವೋಪನಿಷತ್. ತದೇವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪಶೂನ್ಯಮಿವ ಸಮಾಧಿ ಎಂದು ಪಾತಂಜಲ ಯೋಗಸೂತ್ರ. ಜೀವಾತ್ಮ ಪರಮಾತ್ಮೈಕ್ಯಾವಸ್ಥಾ ತ್ರಿಪುಟಿರಹಿತ ಪರಮಾನಂದ ಸ್ವರೂಪ ಶುದ್ಧ ಚೈತನ್ಯಾತ್ಮಿಕ ಸಮಾಧಿ ಎಂದು ಶಾಂಡಿಲ್ಯ ಉಪನಿಷತ್. ಜ್ಞಾನಂ ಯೋಗಾತ್ಮಕಂ ವಿದ್ಧಿ ಯೋಗಶ್ಚ ಅಷ್ಟಾಂಗ ಸಂಯುತಃ ಸಂಯೋಗೋ ಯೋಗ ಇತ್ಯುಕ್ತಃ ಜೀವಾತ್ಮ ಪರಮಾತ್ಮನೋಃ. ಯೋಗಯಾಜ್ಞವಲ್ಕ್ಯ. ಈ ರೀತಿ ಯೋಗದ ವ್ಯಾಖ್ಯೆಗಳಿರುವಾಗ ಯೋಗದ ಸಾಧನೆ ಹೇಗೆ? ಶಿವಸಂಹಿತೆಯು ಯೋಗವನ್ನು 4 ಭಾಗಗಳಾಗಿ ವಿಭಾಗಿಸಿದೆ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ. ಮಂದಾಧಿಕಾರಿಗಳಿಗೆ ಮಂತ್ರಯೋಗ, ಮಧ್ಯಮಾಧಿಕಾರಿಗಳಿಗೆ ಲಯಯೋಗ, ಉತ್ತಮಾಧಿಕಾರಿಗಳಿಗೆ ಹಠಯೋಗ, ಆತ್ಮ ಸಾಕ್ಷಾತ್ಕಾರಕ್ಕೆ ರಾಜಯೋಗ. ಮಹರ್ಷಿ ಪತಂಜಲಿಯು ನಿರೂಪಿಸಿರುವಂತಹ ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವು ಯಮ. ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವು ನಿಯಮ. ಇನ್ನು ಶಾರೀರಿಕ ಆರೋಗ್ಯಕ್ಕೆ ಆಸನ, ಉತ್ತಮ ಉಸಿರಾಟಕ್ಕೆ ಪ್ರಾಣಾಯಾಮ, ಇಂದ್ರಿಯ ನಿಗ್ರಹಕ್ಕೆ ಪ್ರತ್ಯಾಹಾರ, ಚಂಚಲತೆಯ ನಿವಾರಣೆಗೆ ಧಾರಣ, ಚಿತ್ತಶುದ್ಧಿಗೆ ಧ್ಯಾನ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಮಾಧಿ. ಜಗತ್ತಿನಲ್ಲಿ ಪತಂಜಲಿಗಿಂತ ಮಿಗಿಲಾದ ವಿಜ್ಞಾನಿ ಇಲ್ಲ, ವೇದವ್ಯಾಸನಿಗಿಂತ ಮಿಗಿಲಾದ ತತ್ವಜ್ಞಾನಿ ಇಲ್ಲ, ಆದಿಶಂಕರನಿಗಿಂತ ಮಿಗಿಲಾದ ಗುರುವಿಲ್ಲ. ಪವಿತ್ರವಾದ ಈ ಭಾರತ ಭೂಮಿಯಲ್ಲಿ ಸಾವಿರಾರು ಯೋಗಿಗಳು, ಋಷಿಗಳು ಸಂಸ್ಕರಿಸಿ ಮಾಡಿಟ್ಟಂತಹ ಸಾಧನಾಕ್ರಮಗಳು ಅನ್ನಮಯ ಕೋಶಕ್ಕೆ ಆಸನ, ಪ್ರಾಣಮಯ ಕೋಶಕ್ಕೆ ಪ್ರಾಣಾಯಾಮ, ಮನೋಮಯ ಕೋಶಕ್ಕೆ ಪ್ರತ್ಯಾಹಾರ, ವಿಜ್ಞಾನಮಯ ಕೋಶಕ್ಕೆ ಧಾರಣ, ಆನಂದಮಯ ಕೋಶಕ್ಕೆ ಧ್ಯಾನ. ಇನ್ನು ಪಂಚಪ್ರಾಣಗಳಲ್ಲಿ ಪ್ರಾಣಕ್ಕೆ ಪ್ರಾಣಾಯಾಮ,
ಅಪಾನಕ್ಕೆ ಬಂಧ, ಸಮಾನಕ್ಕೆ ಕ್ರಿಯೆ, ವ್ಯಾನಕ್ಕೆ ಮುದ್ರೆ, ಉದಾನಕ್ಕೆ ಕುಂಡಲಿನಿ ಸಾಧನೆ. ಇಲ್ಲಿ ಶ್ರೇಯಸ್ ಯೋಗ ಕೇಂದ್ರದ ವತಿಯಿಂದ ಯೋಗದ ಸಾಧನೆಗೆ ಅನುಕೂಲವಾಗುವಂತೆ ಪಾಠಗಳನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಪಾಂಡಿಚೇರಿಯ ಸ್ವಾಮಿ ಗೀತಾನಂದಗಿರಿ, ಋಷಿಕೇಶದ ಸ್ವಾಮಿ ಶಿವಾನಂದರು, ಅಳಿಯಾರ್ನ ವೇದಾದ್ರಿ ಮಹರ್ಷಿಗಳು, ಹೊಳೆನರಸೀಪುರದ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಈ 4 ಮಹನೀಯರು ಈ ಯೋಗ ಸಂಸ್ಥೆಯ ಆಧಾರ ಸ್ತಂಭಗಳು. ಮಹರ್ಷಿ ಪತಂಜಲಿಯು ಈ ಸಂಸ್ಥೆಯ ಬುನಾದಿ. ಬ್ರಹ್ಮರ್ಷಿ ವೇದವ್ಯಾಸನು ಈ ಸಂಸ್ಥೆಯ ಕಲಶ. ಆದಿಶಂಕರಾಚಾರ್ಯನೇ ಇಲ್ಲಿ ಗುರುವು. ಯೋಗ ಸಾಧಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಪ್ರಸ್ತುತಪಡಿಸಲಾಗುತ್ತಿರುವ ಪಾಠಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸನಗಳು, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ, ಈ ರೀತಿ 3 ಭಾಗಗಳು. ಇಲ್ಲಿ ಒಂದೊಂದನ್ನು ಕೂಡ ಪುನಃ 6 ವಿಭಾಗಗಳಾಗಿ ಪ್ರಸ್ತುತಪಡಿಸಲಾಗಿದೆ. ಆಸನಗಳಲ್ಲಿ ಪ್ರಾಥಮಿಕ ಹಂತದ ವ್ಯಾಯಾಮ, ಶಿಥಿಲೀಕರಣ ವ್ಯಾಯಾಮ, ನಮಸ್ಕಾರಗಳ ವ್ಯಾಯಾಮ, ಪ್ರೌಢ ಹಂತದ ವ್ಯಾಯಾಮ, ಕೈಗಳು ಹಾಗೂ ಕಾಲುಗಳ ಆಸನಗಳು, ಕೊನೆಯಲ್ಲಿ ಕುಳಿತು ಮಾಡುವ ವಿಶೇಷ ಆಸನಗಳು. ಪ್ರಾಣಾಯಾಮಗಳಲ್ಲಿ ಪ್ರಾಥಮಿಕ 1ನೇ ಭಾಗ, ಪ್ರಾಥಮಿಕ 2ನೇ ಭಾಗ, ಪ್ರೌಢ 1ನೇ ಭಾಗ, ಪ್ರೌಢ 2ನೇ ಭಾಗ, ಪ್ರಾಣಪಥ ಯೋಗ, ಕೊನೆಯಲ್ಲಿ ಪ್ರೌಢ ಏಕಾದಶ ಕ್ರಿಯಾ. ಧ್ಯಾನಗಳಲ್ಲಿ ಗ್ರಂಥಿ ವಿಭೇದನ, ನಾದಾನುಸಂಧಾನ, ಗಾಯತ್ರಿ ಅನುಷ್ಠಾನ, ಶ್ರೀಚಕ್ರೋಪಾಸನ, ಶ್ರೀವಿದ್ಯೋಪಾಸನ, ಕೊನೆಯಲ್ಲಿ ಉನ್ಮನಿ ಸಾಧನ. ಯೋಗ ಸಾಧಕರು ಈ ಎಲ್ಲ ಸಾಧನೆಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕಪಡಿಸಿಕೊಂಡು ಜೀವನದ ಉದ್ದೇಶವನ್ನು ಅರಿತುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲಿ ಎಂಬುದು ನಮ್ಮ ಆಶಯ.